ದೇವನಹಳ್ಳಿ ಪಟ್ಟಣದ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ದೇವರಾಜ್ ಅರಸು ಅವರ ಜನ್ಮ ದಿನಾಚರಣೆಯ ಬಗ್ಗೆ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಬಿಕೆ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ ನಡೆಸಲಾಯಿತು. ಸರ್ಕಾರದ ವತಿಯಿಂದ ಆಗಸ್ಟ್ 20ರಂದು ದೇವರಾಜ್ ಅರಸ್ ಭವನದಲ್ಲಿ 110ನೇ ಜನ್ಮ ದಿನಾಚರಣೆ ನಡೆಯುತ್ತದೆ. ಹಿಂದುಳಿದ ವರ್ಗಗಳ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು. ಅನೇಕ ಸಮಾಜದ ಬಂಧುಗಳು ಹಾಗೂ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಸಮಾರಂಭ ಇರುತ್ತದೆ. ಮೆರವಣಿಗೆ ಸಮಯದಲ್ಲಿ ಮುತ್ತೈದೆಯರು ಪೂರ್ಣಕುಂಭ ಸಮೇತರಾಗಿ ಆಗಮಿಸಲಿದ್ದು ಹಲವು ಸಾಂಸ್ಕೃತಿಕ ಕಲಾ ತಂಡಗಳು ಭಾಗಿಯಾಗಲಿದೆ ಅಂತ ತಿಳಿಸಿದರು. ನಾಳೆ ಇಲ್ಲ ನಾಡಿದ್ದು ಅಂದರೆ 20ನೇ ತಾರೀಕು ಬುಧವಾರ 110ನೆಯ ಧೀಮಂತ ನಾಯಕ, ಈ ರಾಜ್ಯದ ನಿಕಟಪೂರ್ವ ಮುಖ್ಯಮಂತ್ರಿಗಳಾದಂತಹ ದೇವರಾಜ್ ಅರಸು ಅವರ ಜನ್ಮ ದಿನಾಚರಣೆ ಆಚರಣೆ ಮಾಡ್ತಾಯಿದ್ದೀವಿ. ಆ ಒಂದು ಆಚರಣೆ ಅಂಗವಾಗಿ ಅವರ ಭಾವಚಿತ್ರವನ್ನು ಹಿಡಿದು ಎಲ್ಲ ಹಿಂದುಳಿದ ವರ್ಗದ ನಾಯಕರುಗಳು ಪಕ್ಷಾತೀತವಾಗಿ ಸೇರುವಂಥದ್ದು. ಇಲ್ಲಿ ಪ್ರವಾಸಿ ಮಂದಿರದಿಂದ ಹಿಡಿದು ಅರಸು ಭವನ ತನಕ ನಾವು ಮೆರವಣಿಗೆ ಮುಖಾಂತರ ಕಾಲ್ನಡಿಗೆಯಲ್ಲಿ ಹೋಗ್ತಾ ಇದ್ದೀವಿ. ತದನಂತರ ಆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಲು ಈ ತಾಲೂಕಿನ ಶಾಸಕರು ಹಾಗೆ ಸಚಿವರು ಆದಂಥ KH ಮುನಿಯಪ್ಪ ಸಾಹೇಬರು ಕೂಡ ಬರ್ತಾ ಇದ್ದಾರೆ. ಅವರ ಬಳಗ ಕೂಡ ಬರ್ತಾ ಇದೆ. ಜೊತೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು, ಜಿಲ್ಲಾಡಳಿತ, ತಾಲೂಕಾಡಳಿತ, ಎಲ್ಲ ವಿವಿಧ ಸಹಾಯ ಗುಂಪುಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಒಂದು ವಿಜೃಂಭಣೆಯಿಂದ ಮಾಡುವಂಥ ಕೆಲಸ ಆಗ್ತಾಯಿದೆ. ಅದು ಕೂಡ ಇವತ್ತೊಂದು ಪ್ರೆಸ್ ಮೀಟನ್ನು ಕರೆದು ಎಲ್ಲ ಇಡೀ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಅಕ್ಷಯ್ ವಿ, ದೇವನಹಳ್ಳಿ.